ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕನ್ನಡ ಕೇಸರಿ ಯೂಟ್ಯೂಬ್ ಚಾನಲ್. ಗುರು, ಫಸ್ಟ್ ಆಫ್ ಆಲ್ ನಿಮ್ಮೆಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೊ ಇವತ್ತು ಶಿವರಾತ್ರಿ ಅಲ್ವಾ, ನಮ್ಮ ಚಾನಲ್ ಕಡೆಯಿಂದ ಶಿವನ ಬಗ್ಗೆ ಒಂದು ಒಳ್ಳೆ ವಿಡಿಯೋ ಮಾಡಿದ್ದೀನಿ. ಅದೇ ಭೂ ಕೈಲಾಸ. ಭೂಮಿಯ ಮೇಲೆ ಶಿವನ ಆತ್ಮಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿರುವಂತಹ ಒಂದು ಕ್ರೆಡಿಟ್ ರಾವಣಾಸುರನಿಗೆ ಸೇರುತ್ತೆ. ಸೊ ನಿಮ್ಮಲ್ಲಿ ಎಷ್ಟು ಜನ ರಾವಣನ ಫ್ಯಾನ್ಸ್ ಇದ್ದೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಶಿವನ ಒಂದು ಆತ್ಮಲಿಂಗ ಈ ಭೂಮಿಯ ಮೇಲೆ ಎಲ್ಲಿ ಪ್ರತಿಷ್ಠಾಪನೆ ಆಗಿದೆ ಅಂತ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ. ಸೊ ಇನ್ನು ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಇನ್ಯಾಕೆ ಲೇಟು, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಗುರು, ಈ ಮುರುಡೇಶ್ವರ ದೇವಸ್ಥಾನದ ಬಗ್ಗೆ ಆಲ್ರೆಡಿ ಪೂರ್ತಿಯಾಗಿ ಒಂದು ವಿಡಿಯೋ ಮಾಡಿದ್ದೀನಿ. ಅದರ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲಿ ನೋಡಿ. ಸೊ ನಿಮಗೆ ಯಾಕೆ ಇವಾಗ ಮುರುಡೇಶ್ವರ ದೇವಸ್ಥಾನ ತೋರಿಸ್ತಾ ಇದ್ದೀನಿ ಅಂದರೆ, ಈ ಮುರುಡೇಶ್ವರ ದೇವಸ್ಥಾನದಲ್ಲಿ ಒಂದು ಶಿವನ ವಿಗ್ರಹ ನೋಡ್ತಾ ಇದ್ದೀರಲ್ಲ, ಆ ವಿಗ್ರಹದ ಕೆಳಗಡೆ ಒಂದು ಮ್ಯೂಸಿಯಂ ಇದೆ. ಆ ಮ್ಯೂಸಿಯಮ್ಮಲ್ಲಿ ಶಿವನ ಒಂದು ಆತ್ಮಲಿಂಗವನ್ನು ಪ್ರತಿಷ್ಠಾಪನೆ ಆಗಿರುವಂತಹ ಒಂದು ಸನ್ನಿವೇಶಗಳನ್ನು ಬೊಂಬೆಗಳ ಮೂಲಕ ತೋರಿಸಿದ್ದಾರೆ. ಸೊ ಅದನ್ನೇ ಇವಾಗ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇನ್ನು ಸ್ಟೋರಿ ಬಗ್ಗೆ ಹೇಳೋದಾದರೆ, ಒಂದಿನ ರಾವಣನ ತಾಯಿ ಶಿವನ ಪ್ರತಿಮೆಗೆ ಪೂಜೆ ಮಾಡ್ತಿರ್ಬೇಕಾದ್ರೆ ಸಮುದ್ರದ ಅಲೆಗಳು ಆ ಪೂಜೆಗೆ ಅಡ್ಡಿ ಮಾಡುತ್ತೆ. ಆಗ ಅಲ್ಲಿಗೆ ಬಂದ ರಾವಣ ಅದನ್ನು ನೋಡಿ ತನ್ನ ತಾಯಿಯನ್ನು ಸಂತೈಸಿ, ನಿನ್ನ ಪೂಜೆಗೆ ಶಿವನ ಆತ್ಮಲಿಂಗವನ್ನೇ ತರುತ್ತೇನೆ ಅಮ್ಮ ಎಂದು ಹೇಳಿ ಶಪಥ ಮಾಡಿ ಅಲ್ಲಿಂದ ತಪಸ್ಸಿಗೆ ಹೋಗುತ್ತಾನೆ. ಆಗ ರಾವಣನ ತಪಸ್ಸಿನ ಮೂಲ ಅರಿತಿದ್ದ ನಾರದನು ನಾರಾಯಣನ ಮೊರೆ ಹೋಗುತ್ತಾನೆ. ಶಿವನ ಆತ್ಮಲಿಂಗ ಲಂಕೆಗೆ ಹೋದರೆ ಪ್ರಪಂಚ ಅಲ್ಲಕಲ್ಲೋಲ ಆಗುತ್ತೆ ಅಂತ ನಾರಾಯಣನಿಗೆ ಹೇಳುತ್ತಾನೆ. ಆಗ ಈ ದುಷ್ಪರಿಣಾಮ ತಡೆಯಲು ನಾರಾಯಣನು ತನ್ನ ಮೋಹಿನಿ ಮಾಯೆಯನ್ನು ಕಳಿಸುತ್ತಾನೆ. ದೀರ್ಘ ತಪಸ್ಸಿನಿಂದ ಶಿವನ ಮನಗೆದ್ದ ರಾವಣನು ತನ್ನ ಇಚ್ಛೆಯಂತೆ ಹೇಳಬೇಕಾದರೆ ನಾರಾಯಣ ತನ್ನ ಮೋಹಿನಿ ಮಾಯೆಯನ್ನು ಕಳಿಸುತ್ತಾನೆ. ಆಗ ರಾವಣ ಬಂದ ವಿಷಯವನ್ನು ಮರೆತು ಶಿವನ ಹೆಂಡತಿಯಾದ ಪಾರ್ವತಿ ದೇವಿಯನ್ನು ಆತ್ಮಲಿಂಗದ ಬದಲು ಕೇಳುತ್ತಾನೆ. ಆಗ ಬೋಳಾಶಂಕರ ಮಾತು ತಪ್ಪದೆ ಪಾರ್ವತಿ ದೇವಿಯನ್ನು ರಾವಣನ ಜೊತೆ ಕಳುಹಿಸುತ್ತಾನೆ. ಆಗ ಅಲ್ಲೇ ಇದ್ದ ನಾರದನು, ಶಿವ ನಿನಗೆ ಮೋಸ ಮಾಡಿದ್ದಾನೆ, ನಿನ್ನ ಜೊತೆ ಇರೋದು ಪಾರ್ವತಿ ದೇವಿಯಲ್ಲ, ಯಾವುದೋ ಪಿಶಾಚಿ ಅಂತ ಹೇಳಿ ರಾವಣನಿಗೆ ಬುದ್ಧಿವಾದ ಹೇಳುತ್ತಾನೆ. ಅದನ್ನು ನಂಬಿದ ರಾವಣ ಪಾರ್ವತಿಯ ಹುಡುಕಾಟದಲ್ಲಿ ಇರುತ್ತಾನೆ. ಆಗ ನಾರದನು ಮಂಡೋದರಿಯನ್ನು ತೋರಿಸಿ, ಇವಳೇ ನಿನ್ನ ಪಾರ್ವತಿ ಎಂದು ಹೇಳುತ್ತಾನೆ. ಆಗ ರಾವಣ ಮಂಡೋದರಿಯನ್ನು ಮದುವೆಯಾಗಿ ಲಂಕೆಗೆ ಕರೆದುಕೊಂಡು ಹೋಗ್ತಾನೆ. ಆಗ ಲಂಕೆಯಲ್ಲಿ ರಾವಣನ ತಾಯಿ ನಡೆದಿದ್ದನ್ನೆಲ್ಲ ತಿಳಿದು ರಾವಣನಿಗೆ ಬುದ್ಧಿವಾದ ಹೇಳುತ್ತಾಳೆ. ಆಗ ರಾವಣನಿಗೆ ಅಂಟಿಕೊಂಡಿದ್ದ ಮೋಹಿನಿ ಮಾಯೆಯು ದೂರವಾಗುತ್ತೆ. ಆಗ ತನ್ನ ತಪ್ಪನ್ನು ಅರಿತ ರಾವಣ, ಏನೇ ಆಗಲಿ ಶಿವನ ಆತ್ಮಲಿಂಗವನ್ನು ಸಾಧಿಸದೆ ನಿನಗೆ ಮುಖ ತೋರಿಸೋಲ್ಲ ಅಮ್ಮ ಅಂತ ಹೇಳಿ ಅಲ್ಲಿಂದ ತಪಸ್ಸಿಗೆ ಹೊರಡುತ್ತಾನೆ. ಯಾವ ಥರ ತಪಸ್ ಮಾಡ್ತಾನೆ ಅಂದರೆ, ತನ್ನ 10 ತಲೆಗಳನ್ನು ಶಿವನಿಗೆ ಸಮರ್ಪಿಸುತ್ತಾನೆ. ಆಗ ಶಿವ ಪ್ರತ್ಯಕ್ಷವಾಗಿ ರಾವಣನ ಭಕ್ತಿಗೆ ಮೆಚ್ಚಿ ತನ್ನ ಆತ್ಮಲಿಂಗವನ್ನು ಕೆಲ ಷರತ್ತುಗಳಿಂದ ಕೊಡುತ್ತಾನೆ. ಇದನ್ನೆಲ್ಲ ಗಮನಿಸುತ್ತಿದ್ದ ನಾರದ ಗಣೇಶನ ಬಳಿ ಹೋಗಿ, ನಿನ್ನನ್ನು ಪೂಜಿಸದೆ ರಾವಣನು ನಿಮ್ಮ ತಂದೆಯ ಆತ್ಮಲಿಂಗವನ್ನು ಲಂಕೆಗೆ ತಗೊಂಡು ಹೋಗ್ತಾ ಇದ್ದಾನೆ ಅಂತ ಹೇಳ್ತಾನೆ. ಆಗ ಗಣೇಶ ಗೋಪಾಲಕನಾಗಿ ರಾವಣನಿಗೆ ಕಾಣಿಸುತ್ತಾನೆ. ಸೂರ್ಯ ನಮಸ್ಕಾರ ವೇಳೆಯಲ್ಲಿ ರಾವಣನು ಆ ಬಾಲಕನನ್ನು ನೋಡಿ, ಈ ಆತ್ಮಲಿಂಗವನ್ನು ನಿನ್ನ ಕೈಯಲ್ಲಿಟ್ಟುಕೋ, ನಾನು ಹೋಗಿ ಸೂರ್ಯ ನಮಸ್ಕಾರ ಮಾಡಿಕೊಂಡು ಬರುತ್ತೇನೆ ಎಂದು ಹೇಳುತ್ತಾನೆ. ಆಗ ಗೋಪಾಲಕನಲ್ಲಿದ್ದ ಗಣೇಶನು, ಸರಿ, ಹಾಗಾದರೆ ನನ್ನ ಕೈಯಲ್ಲಿ ಎಷ್ಟು ಹೊತ್ತು ಆಗುತ್ತೋ ಅಷ್ಟು ಹೊತ್ತು ಹೋಗುತ್ತೇನೆ, ಇಲ್ಲವೆಂದಾಗ ಕೆಳಗೆ ಇಡುತ್ತೇನೆ ಎಂದು ಹೇಳುತ್ತಾನೆ. ಇನ್ನೇನು ರಾವಣ ಸೂರ್ಯ ನಮಸ್ಕಾರಕ್ಕೆ ಹೋದ ಕೂಡಲೇ ಗಣೇಶ 3 ಬಾರಿ ಕೂಗಿ ಆ ಆತ್ಮಲಿಂಗವನ್ನು ಕೆಳಗೆ ಇಡುತ್ತಾನೆ. ಕೆಳಗೆ ಇಟ್ಟ ಕೂಡಲೇ ಆತ್ಮಲಿಂಗವು ಭೂ ಆಕರ್ಷಣೆಗೆ ಒಳಗೊಂಡು ಬಲಿಷ್ಠಗೊಳ್ಳುತ್ತದೆ. ಆಗ ಕೋಪಗೊಂಡ ರಾವಣನು ಆ ಬಾಲಕನಿಗೆ ಹೊಡೆದು ಓಡಿಸುತ್ತಾನೆ. ಆ ಸನ್ನಿವೇಶವನ್ನು ಕೂಡ ನಾವಿಲ್ಲಿ ನೋಡ್ಬೋದು. ತನ್ನ ಸರ್ವಶಕ್ತಿಯಿಂದ ಆತ್ಮಲಿಂಗವನ್ನು ಬೇರುಪಡಿಸುವುದಕ್ಕೆ ರಾವಣನು ಆದಷ್ಟು ಪ್ರಯತ್ನ ಪಡ್ತಾನೆ. ಈ ಆತ್ಮಲಿಂಗವಿಲ್ಲದೆ
ತಾಯಿಗೆ ಮುಖ ತೋರಿಸುವುದಾದರೂ ಹೇಗೆ ಎಂದು ರಾವಣನು ಇನ್ನಷ್ಟು ಪ್ರಯತ್ನ ಪಡುತ್ತಾನೆ ಇರುತ್ತಾನೆ. ಅದಾಗದ ಕಾರಣ ಆತ್ಮಲಿಂಗವನ್ನು 5 ತುಣುಕುಗಳನ್ನಾಗಿ ಮಾಡಿ ಎಸೆಯುತ್ತಾನೆ. ಆ 5 ತುಣುಕುಗಳೇ ಮುರುಡೇಶ್ವರ, ಗುಣವಂತೇಶ್ವರ, ಧಾರೇಶ್ವರ, ಸಜ್ಜೇಶ್ವರ ಮತ್ತು ಗೋಕರ್ಣ. ಇವುಗಳಲ್ಲಿ ಮುಖ್ಯವಾದುದೇ ಈ ಗೋಕರ್ಣ ಪುಣ್ಯಕ್ಷೇತ್ರ. ಇಲ್ಲೇ ರಾವಣನು ಶಿವನ ಆತ್ಮಲಿಂಗವನ್ನು ಪ್ರತಿಷ್ಠಾಪಿಸಿರೋದು. ನೋಡ್ತಿದ್ದೆಲ್ಲ ಗುರು, ಇದೇ ಗೋಕರ್ಣ ಪುಣ್ಯಕ್ಷೇತ್ರ. ಇಲ್ಲೇ ಆ ಪರಮಶಿವನ ಆತ್ಮಲಿಂಗ ಪ್ರತಿಷ್ಠಾಪಿಸಿರೋದು. ಸೊ ನಮ್ಮ ಜೀವನದಲ್ಲಿ ಒಂದ್ಸಲಿ ಆದರೂ ಈ ಗೋಕರ್ಣ ಪುಣ್ಯಕ್ಷೇತ್ರಕ್ಕೆ ಬಂದು ಈ ಆತ್ಮಲಿಂಗದ ದರ್ಶನ ಪಡಿಲೇಬೇಕು ಅಲ್ವಾ? ಅದಕ್ಕೂ ಮೊದಲು ಗಣೇಶನ ದರ್ಶನ ಪಡೆಯೋದು ಮಾತ್ರ ಮರಿಬೇಡಿ. ಯಾಕಂದರೆ ಪ್ರಥಮ ಪೂಜೆ ಗಣೇಶನಿಗೆ ಅಲ್ವಾ? ಸೊ ನೋಡ್ದಲ್ಲ ಗುರು, ಗಣೇಶನ ಇನ್ವಾಲ್ವ್ಮೆಂಟ್ ಇಲ್ಲ ಅಂದಿದ್ರೆ ಆತ್ಮಲಿಂಗ ರಾವಣಾಸುರನ ಜೊತೆ ಲಂಕಾಗೆ ಹೋಗ್ಬಿಡ್ತಾ ಇತ್ತು ಅಲ್ವಾ? ಸೊ ಅದಕ್ಕೆ ದೊಡ್ಡವ್ರು ಯಾವಾಗಲೂ ಹೇಳ್ತಾರೆ ಆಗೋದೆಲ್ಲ ಒಳ್ಳೇದಕ್ಕೇನೆ ಅಂತ. ಸೊ ನಾವು ಅಷ್ಟೇ ನಮ್ಮ ಲೈಫಲ್ಲಿ ಎಷ್ಟೇ ಅಪ್ ಆ್ಯಂಡ್ ಡೌನ್ ಬಂದ್ರೂ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ತಿಳ್ಕೊಂಡು ಪಾಸಿಟಿವ್ ತಗೊಳ್ಳೋಣ. ಸೊ ಈ ಕನ್ನಡ ಕೇಸರಿ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶಿವರಾತ್ರಿ ಹಬ್ಬದ ಒಂದು ಸ್ಪೆಷಲ್ ವಿಡಿಯೋ ಇದಾಗಿದ್ದು, ನಿಮ್ಮಲ್ಲಿ ಎಷ್ಟು ಜನ ಈ ಗೋಕರ್ಣ ಪುಣ್ಯಕ್ಷೇತ್ರಕ್ಕೆ ವಿಸಿಟ್ ಮಾಡಿದ್ದಾರೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ವಿಡಿಯೋ ಮುಖಾಂತರ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.